ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಅಲ್ಲಲ್ಲೇ ನಿಂತಂಥ ಶರಣ ಬಂಧುಗಳು ಮುಂದುಗಡೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಸೂಚನೆ ಕೊಡುತ್ತಾ, ಪೂಜ್ಯರು ನನಗೆ ಒಂದು ವಿಷಯವನ್ನು ಕೊಟ್ಟು ಪ್ರತಿ ವರ್ಷ ನಂತರ ಈ ವರ್ಷವೂ ಶರಣಜ್ಞಾನ ಶಿಬಿರ ನಡೀತಾ ಇದೆ, ಈ ವಿಷಯದ ಮೇಲೆ ತಾವು ಮಾತಾಡಬೇಕು ಅಂತ ಹೇಳಿ ಆದೇಶ ಮಾಡಿದರು. ಅದು ನನಗೆ ಇಷ್ಟವಾದಂಥ ಒಂದು ವಿಚಾರವೇ ಕೊಟ್ಟಿದ್ದಾರೆ. ಆ ವಿಷಯ ಯಾವುದು ಅಂತಂದರೆ, ಈಗಾಗಲೇ ತಾವು ಆಹ್ವಾನ ಪತ್ರಿಕೆಯಲ್ಲಿ ನೋಡಿದ್ದೀರಾ. ಲಿಂಗವ ನೋಡುವ ಅಣ್ಣಗಳಿರ, ಜಂಗಮವ ಮುಖವ ನೋಡಿ. ಇದು ಗುರು ಬಸವಣ್ಣನವರ ವಚನದಲ್ಲಿ ಬರ್ತಕ್ಕಂಥ ಒಂದು ಸಾಲು. ಆ ವಚನ ಹೀಗಿದೆ: ಕನ್ನಡಿಯ ನೋಡುವ ಅಣ್ಣಗಳಿರ, ಕನ್ನಡಿಯ ನೋಡುವ ಅಣ್ಣಗಳಿರ, ಜಂಗಮವ ನೋಡಿರೆ. ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತವಾಗಿಪ್ಪ, ಸ್ಥಾವರ ಜಂಗಮ ಒಂದೇ ಎಂದದ್ದು ಕೂಡಲ ಸಂಗನ ವಚನ. ಈ ವಚನದ ಮೇಲೆ ನಾನಿವತ್ತು ಮಾತನಾಡಲಿಕ್ಕೆ ತಮ್ಮ ಎದುರುಗಡೆ ನಿಂತಿದ್ದೇನೆ, ನನ್ನ ತೊದಲು ನುಡಿಗಳನ್ನು ತೆಗೆದುಕೊಂಡು. ನನ್ನ ವಿಷಯ ಕನ್ನಡ ಉಪನ್ಯಾಸಕ ನಾನಲ್ಲ, ನಾನು ವಿಜ್ಞಾನದ ಮೇಷ್ಟ್ರು, ರಸಾಯನಶಾಸ್ತ್ರ. ಹಾಗಾಗಿ ನನ್ನ ವೈಜ್ಞಾನಿಕ ಭಾಷೆಯಲ್ಲೇ ಈ ವಚನವನ್ನು ನಿರ್ವಚನ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಇದಕ್ಕಿಂತ ಪೂರ್ವದಲ್ಲಿ ಪೀಠಿಕೆಯಾಗಿ ಶರಣಬಂಧುಗಳಲ್ಲೇ ಕಳಕಳೆ ವಿನಂತಿ, ನಾವು ಇಲ್ಲೇ ಫೇಲ್ ಆಗ್ತಾ ಇದ್ದೇವೆ. ಯಾವುದೇ ಜ್ಞಾನ ಶಿಬಿರ ಇದು, ಈ ಜ್ಞಾನ ಶಿಬಿರದಲ್ಲಿ ಶರಣಬಂಧುಗಳು ನಿಶಬ್ದರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಸಂವಾದ ಮಾಡ್ಕೋಬೇಕು. ನಂತರದಲ್ಲಿ ವಚನ ಸಾಹಿತ್ಯ ಈ ಜಗತ್ತಿಗೆ ಕೊಟ್ಟಂಥ ವಿಶಿಷ್ಟವಾದಂಥ ಕೊಡುಗೆ. ಪೀಠಿಕೆಯಾಗಿ ನಾನು ಮೊದಲು ಕೆಲವು ಮಾತುಗಳನ್ನು ಆಡ್ತಾ ಇದ್ದೀನಿ. ಆದರೆ ಇವತ್ತು ಆ ವಚನ ಸಾಹಿತ್ಯ ನಮ್ಮ ಭಾರತ ದೇಶದ ಪ್ರತಿಯೊಂದು ಸಮಸ್ಯೆಗೆ ಉತ್ತರವಾಗಿ ನಿಲ್ತಕ್ಕಂಥ ಶಕ್ತಿ ಆ ವಚನ ಸಾಹಿತ್ಯದಲ್ಲಿದೆ. ಇಂಥ ಅಮೃತವನ್ನು ನಮ್ಮಲ್ಲಿ ಇಟ್ಕೊಂಡು ನಾವು ಅದನ್ನು ಬೆಳೆಸಲಿಕ್ಕಾಗ್ತಾ ಇಲ್ಲ, ಸರಿಯಾಗಿ ತಿಳ್ಕೋತಾ ಇಲ್ಲ. ಒಂದು ಥರ ಅರಮನೆಯಲ್ಲಿದ್ದು ಬಡವರಾಗಿದ್ದೇವೆ. ಅಗಸ ನೀರಲ್ಲಿದ್ದು ಬಾಯಾರಿಕೆ ಆದಂತೆ, ಹಾಗೆ ದೊಡ್ಡದಾದ ಒಂದು ಅರಮನೆ ಇದೆ, ಅಲ್ಲೇ ನಾವು ಶ್ರೀಮಂತಿಕೆ ಇದೆ, ಆದರೆ ಆ ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಇಲ್ಲದ ಬಡವರಾಗಿದ್ದೇವೆ. ಯಾಕೆ ಹಾಗೆ ಹೇಳ್ತಾ ಇದ್ದೇವೆ? ಎಲ್ಲಿ ತಪ್ಪಿದ್ದೇವೆ ನಾವು? ಶರಣರು ಅಂದು ಸುಮಾರು 900 ವರ್ಷಗಳ ಹಿಂದೆ ನುಡಿದಂತೆ ನಡೆದು ತೋರಿಸಿದಂಥ ಒಂದು ಕ್ರಾಂತಿ, ಈ ಕನ್ನಡ ನೆಲಮೂಲದ ಕ್ರಾಂತಿ ಇದು. ಆದರೆ ಇವತ್ತು ಅಂಥ ಘನತರವಾದಂಥ ಶಕ್ತಿ ಉಳ್ಳಂಥ ಬದುಕನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ವಚನಗಳಲ್ಲಿ ಅಡಗಿದೆ. ಆದರೆ ಇವತ್ತು ನಾವು ಅದನ್ನು ಬಳಸಿಕೊಳ್ಳಲ್ಲಿ ಫೇಲ್ ಆಗ್ತಾ ಇದ್ದೇವೆ. ಯಾಕೆ ಅಂತಂದರೆ ವಚನ ಸಾಹಿತ್ಯವನ್ನು ಸಂಭ್ರಮಿಸ್ತಾ ಇದ್ದೇವೆ. ಭಾವಾವೇಶದಿಂದ ಬಸವಣ್ಣನವರನ್ನು, ಶರಣರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಆದರೆ ಬಸವ ತತ್ವವನ್ನು ಆರಾಧಿಸ್ತಾ ಇಲ್ಲ, ಬಸವ ತತ್ವವನ್ನು ಪೂಜಿಸ್ತಾ ಇಲ್ಲ. ಬಸವಣ್ಣನವರ ಅಭಿಮಾನಿಗಳಾಗಿದ್ದೇವೆ ವಿನಃ ಅನುಯಾಯಿಗಳಾಗಿಲ್ಲ. ಈ ಕೊರತೆ ಇದೆ ಇಲ್ಲಿ. ಮತ್ತೆ ಹೇಳ್ತಾರಲ್ಲ, ಎಲ್ಲೂ ಇಲ್ಲದ ದೇವರನ್ನು ಕಲ್ಲು ಮಣ್ಣಿನ ಗುಡಿಯೊಳಗೆ ಹುಡುಕಾಡಿದೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳನ್ನು ನಾನು ಮರೆತೆ ಅಂತಕ್ಕಂಥ ಕವಿವಾಣಿ ಇದೆಯಲ್ಲ. ಈ ಅಹಮ್ಮದ ಕೋಟೆ ಒಳಗಡೆ ನಮ್ಮ ಕಾರ್ಯಕ್ರಮಗಳು ಒಬ್ಬರಿಗೆ ಕಾರ್ಯಕ್ರಮ, ಒಂದು ಮಠದ ಕಾರ್ಯಕ್ರಮ ಇನ್ನೊಂದು ಮಠದ ಕಾರ್ಯಕ್ರಮಕ್ಕೆ ಪ್ರತಿಸ್ಪರ್ಧಿಯಾಗಿ ವಿಜೃಂಭಣೆ ವೈಭವೀಕರಣೆಯಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ. ಅವರು ಇಂಥ ದೊಡ್ಡ ಕಾರ್ಯಕ್ರಮ, ಅದಕ್ಕಿಂತ ನಾನು ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಇದರಲ್ಲಿ ನಾವು ಕಾಲ ಕಳೀತಾ ಇದ್ದೇವೆ. ಆದರೆ ವಚನಗಳು ಎಷ್ಟು ಮುಖ್ಯ, ಅದು ನಮ್ಮ ಬದುಕನ್ನು ಕಟ್ಟಿಕೊಡುತ್ತದೆ
ಅಂಥದ ಕಡೆಗೆ ಗಮನವೇ ಹರಿಸ್ತಾ ಇಲ್ಲ. ವಚನಗಳು ಬದುಕನ್ನು ಕಟ್ಕೊಡ್ತವೆ, ಸ್ಥಾವರವನ್ನು ಕಟ್ಟಲಿಕ್ಕೆ ಅವು ಉಪಯೋಗ ಆಗೋದಿಲ್ಲ. ಅವು ಬದುಕನ್ನು, ಸ್ಥಾವರವಾದ ಬದುಕನ್ನು ಜಂಗಮಗೊಳಿಸ್ತವೆ. ಹಾಗಾಗಿ ಬಸವಾದಿ ಶರಣರ ಆರಾಧನೆ ಮಾಡುತ್ತಿದ್ದೇವೆ ಹೊರತು ಅವರ ತತ್ವಗಳನ್ನು ಆಚರಿಸುತ್ತಿಲ್ಲ ಅಂತಕ್ಕಂಥ ಒಂದು ನೋವು ನಮ್ಮಲ್ಲಿದೆ. ಈ ನೋವನ್ನು ನೆನಪಿಸಿಕೊಂಡಾಗ ನಾಡಿನ ಹೆಸರಾಂತ ಜ್ಞಾನಪೀಠ ಪುರಸ್ಕೃತ ಗಿರೀಶ್ ಕಾರ್ನಾಡ್ ಅವರು ಒಂದು ಮಾತು ತಮ್ಮ ತಲೆದಂಡ ನಾಟಕದ ಒಂದು ಮುನ್ನಡಿಯಲ್ಲಿ ಅವರು ಯಾವತ್ತೂ ಹೇಳ್ತಾ ಇರ್ತಾರೆ. ಆ ಮಾತು ಏನು ಅಂತಂದರೆ, ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊಳ್ಳುವಂತೆ. ಹಲ್ಲು ನೋವಾದಾಗ ನಾಲಿಗೆ ಹೊಳ್ತಾ ಅದಕ್ಕೆ ಚಿಕಿತ್ಸೆಯಾಗಿ ಒಂದಿಷ್ಟು ಸಮಾಧಾನ ಕೊಡ್ತದೆ. ಹಾಗೆ ಪ್ರತಿಯೊಬ್ಬ ಕನ್ನಡಿಗ ಇವತ್ತು ಮತ್ತೆ ಮತ್ತೆ ಬೆರಗುಗೊಳಿಸುವ, ಪ್ರಶ್ನಿಸುವ, ನೊಂದ ಜೀವಿಗೆ ದಾರಿ ತೋರಿಸುವ ಈ ವಚನ ಸಾಹಿತ್ಯ ಮತ್ತೆ ಮತ್ತೆ ನಮ್ಮ ಶತಮಾನಗಳು ಮುಂದೆ ಹೋದರೂ ಮತ್ತೆ ಅದು ಪ್ರಸ್ತುತವಾಗ್ತದೆ, ಕಾಲಘಟ್ಟಕ್ಕೆ ನೆನಪಾಗ್ತದೆ. ಹಾಗೆ ಇವತ್ತು ಈ ವಚನಗಳನ್ನು ನಾವು ಕೇವಲ ಪಠಣ ಮಾಡೋದ್ರ ಮೂಲಕ ವಚನಗಳನ್ನು ಅರಿಯಲಿಕ್ಕಾಗೋದಿಲ್ಲ. ಅದನ್ನು ಓದಬೇಕು ಅಂತಂದರೆ ಗಮನ ಹರಿಸಬೇಕು, ಚಿಂತಿಸಬೇಕು, ಚಿಂತನೆ ಮಾಡಬೇಕು. ಪ್ರಶ್ನೆಗಳನ್ನು ವಚನಕಾರರು ಒಡ್ಡುವ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು. ಆ ಪ್ರಯತ್ನ ಪ್ರತಿಯೊಬ್ಬ ಶರಣ ಬಂದು ಮಾಡಿದ್ದೇ ಆದರೆ ಶರಣರ ಋಣವನ್ನು ತೀರಿಸಲಿಕ್ಕೆ ನಮಗಾಗುತ್ತೆ. ಕೇವಲ ಅಹಮ್ಮದ ಕೋಟೆಯೊಳಗೆ ವೈಭವದ ಕಾರ್ಯಕ್ರಮ ಮಾಡ್ತಾ ಒಬ್ಬರ ಮಠಕ್ಕೆ ಇನ್ನೊಬ್ಬರ ಮಠಕ್ಕೆ ಪ್ರತಿಸ್ಪರ್ಧಿಯಾಗಿ ಝೇಂಕಾರ ಮಾಡಿ ಕುಣಿದು ಕುಪ್ಪಳಿಸಿದರೆ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸದಿರಯ್ಯ ಅಂತಕ್ಕಂಥ ಬಸವಣ್ಣರ ಮಾತು. ಇವತ್ತು ನಾವು ಬಸವಣ್ಣನ ಹೊಗಳ್ತಾ ಇದ್ದೇವೆ ವಿನ ಬಸವಣ್ಣನವರ ಚಿಂತನೆಗಳನ್ನು, ಜಾತಿ ರಹಿತ ಸಮಾಜವನ್ನು ನಾವು ಕಟ್ಕೊಂಡಿಲ್ಲ. ಒಳಗೆ ಜಾತಿಯ ಗೋಡೆಗಳನ್ನು ಕಟ್ಟಿಕೊಂಡು ಒಬ್ಬರ ಮುಖ ಇನ್ನೊಬ್ಬರ ಮುಖ ನೋಡಲಿಕ್ಕೆ ಆಗದಂಥ ಒಂದು ವೈಷಮ್ಯ ಸೃಷ್ಟಿ ಮಾಡಿಕೊಂಡಿದ್ದೇವೆ. ಇದು ವಾಸ್ತವ ಇದೆ, ಇದನ್ನು ನಾವು ಪ್ರಶ್ನೆ ಮಾಡಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ವಚನವನ್ನು ನಾನು ವಿಮರ್ಶೆ ಮತ್ತು ಚಿಂತಿಸುವ ಮಾತುಗಳು ನನ್ನದಾಗಿರುತ್ತೆ. ವಚನ ಸಾಹಿತ್ಯವನ್ನು 4 ಹಂತಗಳಲ್ಲಿ ನಾವು ಚಿಂತನೆ ಮಾಡಬೇಕಾಗುತ್ತೆ. ಆ 4 ಹಂತ ಯಾವುದು ಅಂತಂದರೆ, ವಚನಕಾರರು ಮೊಟ್ಟ ಮೊದಲು ಮಾಡಿದ್ದು ಸ್ಥಾವರವನ್ನು ಒಡೆದು ಜಂಗಮಗೊಳಿಸುವ ಪ್ರಕ್ರಿಯೆ. ಸ್ಥಾವರವನ್ನು ಒಡಿತಾ ಹೋದರು, ಜಂಗಮವನ್ನು ಮಾಡ್ತಾ ಹೋದರು, ಜಂಗಮಗೊಳಿಸುವ ಪ್ರಕ್ರಿಯೆ ಮಾಡಿದರು. ಹಾಗೆ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡ್ತಾ ಹೋದರು, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿ ಉತ್ತರ ಕೊಡದೇ ಇದ್ದಾಗ ಪ್ರತಿಭಟಿಸಿದರು. ಪ್ರತಿಭಟಿಸಿ ಇದನ್ನು ನಿರಾಕಾರ ಮಾಡಿದಾಗ ನಿರಾಕರಿಸಿ ಪರ್ಯಾಯ ವ್ಯವಸ್ಥೆಯನ್ನು ಕೊಟ್ಟರು. ಆ ಪರ್ಯಾಯ ವ್ಯವಸ್ಥೆಯೇ ಲಿಂಗಾಯತ ಧರ್ಮ ಅಂತಕ್ಕಂಥ ವಿನೂತನವಾದಂಥ, ಜಗತ್ತಿನಲ್ಲಿ ವಿಶಿಷ್ಟವಾದಂಥ ಧರ್ಮವನ್ನು ಕೊಟ್ಟರು. ಆದರೆ ಆ ವಿಶಿಷ್ಟ ವಿನೂತನವಾಗಿರ್ತಕ್ಕಂಥ ಧರ್ಮ ಆಚರಣೆಯಲ್ಲಿ ಇದೆಯಾ? ಅದನ್ನು ನಾವೇನು ಮಾಡ್ತಾ ಇದ್ದೀವಿ? ಅವ್ರು ಏನು ಮಾಡಿದರು ಅಂತಕ್ಕಂಥ ಮಾತು ಹೇಳಿದರೆ, ಅಂದು ಬಸವಣ್ಣನವರು ಸ್ಥಾವರವನ್ನು ಒಡೆದು ಬದುಕನ್ನು ಜಂಗಮಗೊಳಿಸಿದರು. ಆದರೆ ಇಂದಿನ ಶರಣರು, ನಾವು ಮಾತಿಗೆ ಎಲ್ಲರನ್ನ ಶರಣ ಶ್ರೀಶೈಲ, ಶರಣ ನಾಗರಾಜ ಅಂತ ಕರಿತೀವಿ ಶರಣ ಪದವನ್ನು. ಆದರೆ ಈ ಶರಣ ಪದ ಇಟ್ಕೊಂಡು ಇಂದಿನ ಶರಣರು ಸ್ಥಾವರವನ್ನು ಕಟ್ಟಿ ಸಾಂಸ್ಥಿಕರಣಗೊಳಿಸಿ ಮಠಗಳನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಜಡವಾಗಿ ಮಾಡಿಕೊಂಡಿದ್ದಾರೆ. ಬಸವಣ್ಣನವರನ್ನು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಇದು ಮೊದಲನೇ ಮಾತು, ಅಂದು ಮತ್ತು ಇಂದಿನ ವ್ಯತ್ಯಾಸ. ಎರಡನೇದು, ಅಂದಿನ ಶರಣರು ಮನುವಾದಿ ವ್ಯವಸ್ಥೆಯನ್ನು ಪ್ರಶ್ನಿಸಿದರು, ಪ್ರತಿಭಟಿಸಿದರು. ಅದು ಇಂದಿನ ಶರಣರು ಏನು ಮಾಡ್ತಾ ಇದ್ದಾರೆ? ಮನುವಾದ ವ್ಯವಸ್ಥೆಯ ಭಾಗವಾಗಿದ್ದಾರೆ, ಮನುವಾದಿ ವ್ಯವಸ್ಥೆಯ ಭಾಗವಾಗಿದ್ದಾರೆ. ಮೆದುಳಿಗೆ
ಬೇಡಿ ಹಾಕಿಕೊಂಡು ಗುಲಾಮರಾಗಿದ್ದಾರೆ. ಏನದು ಮನುವಾದಿ ವ್ಯವಸ್ಥೆ ಅಂದರೆ? ಜನ ವಿರೋಧಿ ವ್ಯವಸ್ಥೆ, ಜೀವ ವಿರೋಧಿ ವ್ಯವಸ್ಥೆ. ಮನುವಾದಿ ವ್ಯವಸ್ಥೆ ಅಂದರೆ ಮನುಷ್ಯರನ್ನು ಮನುಷ್ಯರಾಗಿ ನೋಡದೇ ಇರುವ ವ್ಯವಸ್ಥೆ. ಆದರೆ ಇವತ್ತು ಶರಣರು ಅಂತಕ್ಕಂಥ, ಲಿಂಗಾಯತ ಧರ್ಮೀಯರು ಅಂತಕ್ಕಂಥ ಹೇಳ್ತಕ್ಕಂಥವ್ರು ನಾವು ಆ ಜಾತಿಯ ಗೋಡೆಯನ್ನು ಕೆಡವಿದ್ದೀವ, ಅದರ ಭಾಗವಾಗಿದ್ದೇವೆ. ಪ್ರಶ್ನೆಯನ್ನು ಮಾಡ್ತಾನೇ ಇಲ್ಲ ನಾವು. ಇದು ಎರಡನೆಯ ವ್ಯತ್ಯಾಸ ಅಂದು ಇಂದಿಗೆ. ಮೂರನೇ ವ್ಯತ್ಯಾಸ, ಅಂದು ನಮಗೆ ಶರಣರು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಒಳಗೊಳ್ಳುವಿಕೆಯ ಧರ್ಮವನ್ನು ಕೊಟ್ಟರು. ಒಳಗೊಳ್ಳುವಿಕೆ, ಎಲ್ಲರನ್ನು ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನುವಂಥ ಎಲ್ಲರನ್ನೂ ಒಳಗೊಳ್ಳುವಿದರು. ನಾವು ಇವತ್ತು ಎಷ್ಟು ಒಳಗೊಳ್ಳುವಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ? ಪ್ರಶ್ನೆ ಮಾಡಿಕೊಳ್ಳೋಣ. ಅಂಥ ಸುಂದರವಾದ, ಸದೃಢವಾದ, ವಿಶಿಷ್ಟ ಧರ್ಮವಾಗಿ ಭಾರತದ ಸಂವಿಧಾನಕ್ಕೆ ಸರಿಸಮಾನವಾಗಿ ನಿಂತಹ ವಚನ ಧರ್ಮ ಇವತ್ತು ನಾವು ಒಂದು ಜಾತಿಯಾಗಿ ಮಾಡಿಕೊಂಡು ಒದ್ದಾಡ್ತಾ ಇದ್ದೇವೆ. ವಚನಗಳ ಚಿಂತನೆ ಮಾಡ್ತಾ ಇಲ್ಲ, ಕೇವಲ ವೈಭವೀಕರಣದ ಮಾತುಗಳನ್ನು ಆಡ್ತಾ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಈ ಎಲ್ಲ ಚಿಂತನೆಗಳನ್ನು ಇಟ್ಕೊಂಡು ನಾವು ಇವತ್ತು ಕೊಟ್ಟಂಥ ವಚನದ ಒಂದು ಸಾಲು ಏನಿದೆ, ಆ ಸಾಲನ್ನು ನಾನು ಚಿಂತನೆ ರೂಪದಲ್ಲೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನಗೆ ಎರಡು ವಚನ, ಒಂದು ಉಳ್ಳವರ ಶಿವಾಲಯ ಅಂತಕ್ಕಂಥ ವಚನ. ಅಲ್ಲೇನು ಹೇಳ್ತಾರೆ ಬಸವಣ್ಣನವರು ಅಂತಂದರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅದೇ ಬಸವಣ್ಣನವರು ಈ ವಚನದಲ್ಲಿ ಸ್ಥಾವರ ಜಂಗಮ ಒಂದೇ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇವೆರಡನ್ನು ನೋಡಿದಾಗ ಸಡನ್ನಾಗಿ ಆಶ್ಚರ್ಯ ಆಗುತ್ತೆ. ಅದು ಹೇಗೆ ಸ್ಥಾವರ ಒಂದು, ಜಂಗಮ ಒಂದೇ ಆಗಿರುತ್ತೆ? ಅಲ್ಲಿ ಸ್ಥಾವರ ಕಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತಕ್ಕಂಥ ಮಾತು. ಇವೆರಡೂ ಮಾತನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಇದರ ಪೂರ್ವದಲ್ಲೇ ನನಗೆ ಕೊಟ್ಟಂಥ ವಚನದಲ್ಲಿ ಎರಡು ಪದಗಳು ಬಂದಿವೆ, ಒಂದು ಲಿಂಗ, ಇನ್ನೊಂದು ಜಂಗಮ. ಮೊದಲು ಈ ಪದಗಳ ವಿಸ್ತೃತವಾದ ಅರ್ಥವನ್ನು ನಾವು ಕಡೆ ಗಮನ ಹರಿಸೋಣ. ಯಾಕೆ ಅಂತಂದರೆ ಲಿಂಗ ಅಂದರೆ ಏನು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಜಂಗಮ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ಆಗ ಅರ್ಥ ಮಾಡಿಕೊಂಡಾದ ಮೇಲೆ ಸ್ಥಾವರ ಜಂಗಮ ಒಂದೇ ಎಂಬ ಮಾತು ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು, ಆಗ್ತದೆ ನಮಗೆ. ಅದು ಹೇಗೆ ಅಂತಂದರೆ, ಮೊದಲು ನಾವು ಲಿಂಗದ ಪದದ ಅರ್ಥವನ್ನು ಕೇಳೋಣ. ಲಿಂಗ ಅಂದರೆ ಸಾಮಾನ್ಯವಾಗಿ ನಾವು ಜನಸಾಮಾನ್ಯರಿಗೆ ಕೇಳಿದಾಗ ಲಿಂಗ ಅಂದರೆ ಏನಪ್ಪ ಅಂತ ಕೇಳಿದರೆ ದೇವರು ಅಂತಕ್ಕಂಥ ಉತ್ತರ ಸಿಗ್ತದೆ. ಜಂಗಮ ಅಂದರೆ ಏನು? ಸಾಮಾನ್ಯ ಜನರಿಗೆ ಸ್ವಾಮೀಜಿಗಳು ಜಂಗಮರು ಅಂತಕ್ಕಂಥ ಉತ್ತರ ಕೊಡ್ತಾರೆ. ಈ ಎರಡೂ ಪದದ ಅರ್ಥ ಸರಿ ಇಲ್ಲ, ತಪ್ಪು. ಲಿಂಗ ದೇವರು ಅಲ್ಲ, ಸ್ವಾಮೀಜಿಗಳು ಜಂಗಮರು ಅಲ್ಲ. ಹಾಗಾದರೆ ಲಿಂಗ ಅಂದರೆ ಏನು? ಶರಣರ ಮಾತುಗಳಲ್ಲಿ ಹೇಳೋದಾದರೆ, ತೋರುವ ತೋರಿಕೆ ಇಲ್ಲದಕ್ಕೂ ಆಧಾರಭೂತವಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತವಾಗಿ ಇರುವ ಅವ್ಯಕ್ತವಾದ ಚೈತನ್ಯವೇ ಲಿಂಗ. ಅವ್ಯಕ್ತವಾದ ಚೈತನ್ಯವೇ ಲಿಂಗ. ಇದು ಅಂಗ. ಈ ಅಂಗ ಸತ್ತೋಗುತ್ತೆ ಒಂದು ದಿವಸ. ಯಾವಾಗ ಸತ್ತೋಗುತ್ತೆ? ಒಳಗಿರುವ ಶಿವ ಎಂಬ ಚೈತನ್ಯ, ಅಂತರಾತ್ಮದ ಶಿವ ಚೇತನವನ್ನು ನಾವು ಅರಿಯದೆ ಇಡೀ ಜೀವವನ್ನು, ಬದುಕನ್ನು ಕಳೆದುಕೊಂಡು ಕೊನೆಯಲ್ಲೇ ಶಿವ ಅಂತಕ್ಕಂಥ ವಿಚಾರ ಮಾಡ್ತಿರ್ತೇವೆ ಮುದುಕರಾದ ಮೇಲೆ. ಆದರೆ ಒಳಗಿರುವ ಶಿವ ಚೈತನ್ಯವನ್ನು ನಾವು ಅರಿತುಕೊಂಡಾಗ ಅದು ಅಂಗ ಲಿಂಗವಾಗ್ತದೆ. ಈ ಅರ್ಥ ಲಿಂಗ ಅಂದ ಕೂಡಲೇ
ನಾವು ದೇವರು ಅಂದರೆ ಎಲ್ಲವೂ ಪ್ರತಿಮೆಗಳನ್ನು ನಾವು ದೇವರು ಅಂತ ಹೇಳ್ತೀವಿ. ಯಾಕೆ ಹೀಗೆ ಮನುಷ್ಯ ಈ ಪ್ರತಿಮೆ ವಿಗ್ರಹಗಳನ್ನು ಸ್ಥಾಪನೆ ಮಾಡ್ದ ಅಂತಕ್ಕಂಥ ಪ್ರಶ್ನೆನೇ ಉದ್ಭವ ಆಗ್ತದೆ. ಮನುಷ್ಯ ಈ ನೆಲದ ಮೇಲೆ ಮಾನವ ಜೀವಿಯಾಗಿ ವಿಕಾಸ ತತ್ವದ ಮೂಲಕ ಹುಟ್ಟಿದ ಮೇಲೆ ಪ್ರಜ್ಞೆ ಬೆಳೀತಾ ಬೆಳೀತಾ ಶಿಲಾಯುಗದ ಮಾನವ ನಾಗರಿಕ ಪ್ರಪಂಚಕ್ಕೆ ಬರ್ತಾನೆ. ನಾಗರಿಕ ಪ್ರಪಂಚಕ್ಕೆ ಬಂದ ಮೇಲೆ ಒಳಗಡೆ ಒಂದು ದಿವ್ಯತ್ವ ಇದೆ, ಅದನ್ನು ಅರಿಬೇಕಾದರೆ ಅಷ್ಟು ಸಾಧ್ಯವಲ್ಲದ ಮಾತು. ಹಾಗಾಗಿ ಅದಕ್ಕೊಂದು ರೂಪ ಕೊಡೋಣ ಅಂಥೇಳಿ ಒಂದು ಪ್ರತಿಮಾಕಾರ ರೂಪವನ್ನು ಕೊಡ್ತಾ ಆ ಪ್ರತಿಮಾಕಾರದ ಪೂಜೆಗಳನ್ನೇ ಮಾಡ್ತಾ ಒಳಗಿರುವ ಅರಿವನ್ನು ಮರೆತು ಬಿಡ್ತಾನೆ. ಮರೆತು ಏನಾಗ್ತಾನೆ ಅವನು ಮತ್ತೆ ಆ ಒಳಗೆ ಇರುವ ಶಿವನನ್ನು ಅರಿಯದೆ ಕೇವಲ ಕುರುಹುಗಳ ದಾಸನಾಗ್ತಾನೆ, ಮೂರ್ತಿಗಳ ದಾಸನಾಗಿ ಅದರ ವೈಭವೀಕರಣದಲ್ಲೇ ತಾನು ತನ್ನ ಅಂತರಾತ್ಮದ ಅರಿವು ಏನು ಅನ್ನೋದು ಅರಿಯಲಿಕ್ಕೆ ಪ್ರತಿಮೆ ಮಾಡ್ತಾನೆ. ಆದರೆ ಪ್ರತಿಮೆಗೆ ಜೋತ್ ಬೀಳ್ತಾನೆ, ಅರಿವನ್ನು ಹೇಳ್ತಾನೆ. ಅದೇ ಮಾತನ್ನು ಅಲ್ಲಂಪ್ರಭು ಹೇಳ್ತಾರೆ, ಅರುಹನ್ನು ಅರಿಯಲಿಕ್ಕೆ ಕುರುಹು ಕೊಟ್ಟರೆ ಕುರುಹನ್ನೇ ಇಟ್ಟುಕೊಂಡು ಅರುಹವನ್ನು ಮರೀತರು ಅಂತಕ್ಕಂಥ ಮಾತು ಬರ್ತದೆ. ಅದೇ ಆಗಿದ್ದಿದು. ಹಾಗಾಗಿ ಆ ಪ್ರತಿಮೆ ವಿಗ್ರಹಗಳ ಆರಾಧನೆಯಲ್ಲಿ ನಾವು ಕಾಲ ಕಳಿತೀವಿ. ಆದರೆ ನಿಜವಾಗಿ ಲಿಂಗ ಅನ್ನೋದು ಏನು ಅದನ್ನು ಇನ್ನೊಂದು ವಚನದಲ್ಲಿ ಅಪ್ಪ ಅವರು ಹೇಳ್ತಾರೆ, ಬಸವಣ್ಣವರು, ಅಮೂಲ್ಯನೂ ಅಪ್ರಮಾಣನೂ ಅಗೋಚರ ಲಿಂಗ, ಆದಿ ಮಧ್ಯ ಅವಸಾನಗಳಿಲ್ಲದ ಸ್ವತಂತ್ರ ಲಿಂಗ, ನಿತ್ಯ ನಿರ್ಮಲ ಲಿಂಗ, ಅಯೋನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವರು. ಅಂದರೆ ಲಿಂಗದ ಪದ ಏನಿದೆ, ಈ ಲಿಂಗ ಅನ್ನೋದೇನಿದೆ, ಸೃಷ್ಟಿ ಜೀವ ಜಗತ್ತು ಕಣ್ಣಿಗೆ ಕಾಣುವ ಎರಡು ಚಿತ್ರಗಳು ಇವತ್ತು ವಾಸ್ತವದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಜೀವ ಜಗತ್ತಿಗೆ ಒಂದು ಡ್ರೈವಿಂಗ್ ಫೋರ್ಸ್, ಚಾಲನಾ ಶಕ್ತಿ ಯಾವುದು? ಅಗಾಧವಾದ ಬ್ರಹ್ಮಾಂಡಗತ ಚೈತನ್ಯ, ಅದರ ಅಂಶವೇ ಪಿಂಡಾಂಡಗತ ಚೈತನ್ಯ. ಇವೆರಡೂ ಹಿಂದೆ ಇರ್ತಕ್ಕಂಥ ಶಕ್ತಿ. ಆ ಶಕ್ತಿ ಲೀಲೆ ಆಡಿ ಈ ಸೃಷ್ಟಿ, ನಿಸರ್ಗ, ಜೀವಿಗಳ ವಿಕಾಸ ಎಲ್ಲವನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಕೇವಲ ಲಿಂಗ ಪೂಜೆ ಮಾಡಿಕೊಳ್ಳುವ ಮೂಲಕ ನಾವು ಅನುಭಾವಿಗಳಾದ್ವಿ, ಲಿಂಗ ಸಾಧಕರಾದಿವಿ ಅಂತ ಹೇಳಿದಾಗ ಇನ್ನೊಂದು ಕಡೆ ಹೇಳ್ತಾರೆ, ಕವಿತ್ವ ಸಾಧಕರೆಲ್ಲ ಕಳವಳಿಸಿಕೊಂಡು ಹೋದರು, ತತ್ವ ಸಾಧಕರೆಲ್ಲ ತಳಮಳಗೊಂಡು ಹೋದರು, ಲಿಂಗ ಸಾಧಕರೆಲ್ಲ ಭೂಭಾರಕರಾದರು. ನಾನು ಅಷ್ಟು ಗಂಟೆ ಪೂಜೆ ಮಾಡಿದೆ, ಇಷ್ಟು ಶಿವಾನುಭವದಲ್ಲಿ ಶಿವಯೋಗದಲ್ಲಿ ತಲ್ಲೀನನಾಗಿದ್ದೆ ಅಂತ ಹೇಳಿ ತನ್ನ ಸುತ್ತಮುತ್ತ ಇರತಕ್ಕಂಥವನ್ನ ಮರೆತು ಬಿಡ್ತಾರೆ. ಅದಕ್ಕೆ ಬಸವಣ್ಣನವರು ಶಟಸ್ಥಲ ಸಾಧನೆಯನ್ನು ಮಾಡಿ ಐಕ್ಯಕ್ಕೆ ಏರಿ ಮತ್ತೆ ಭಕ್ತಸ್ಥಳದಲ್ಲಿ ನಿಂತು, ಮಹಾಭಕ್ತಸ್ಥಳದಲ್ಲಿ ನಿಂತು ಜಂಗಮ ಪ್ರೇಮಿ, ಜಂಗಮ ಪ್ರಾಣಿಯಾಗಿ ಇವತ್ತು ಅವರಿಗೆ ಜಂಗಮ ಪ್ರಾಣಿ ಅಂತಕ್ಕಂಥ ಬಿರುದು ವಚನಗಳ ಎಲ್ಲ ಶರಣ ವಚನ ನಾವು ಕಾಣ್ತೀವಿ. ಹಾಗಾಗಿ ನಾವು ಯಾವಾಗಲೂ ನಮ್ಮನ್ನು ನಾವು ಅರಿತೋ ಮೂಲಕ ನನ್ನಂತೆ ಇತರರನ್ನು ಪ್ರೀತಿಸುವ ಮನುಷ್ಯತ್ವದ ಒಂದು ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಇನ್ನೊಂದು, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನ್ನೇಕೆ ಸಲುಹುವೆ, 6 ಕುಡುಕೆ ಹಸಿವಾಗು ಒಂದು ತುತ್ತು ಅವು ಓಗರವನಿಕ್ಕೆ. ಅಲ್ಲಮ್ಮ ಪ್ರಭುದವರು ಒಂದು ಪ್ರಯೋಗಾತ್ಮಕವಾದಂಥ ವಿಚಾರವನ್ನು ಮಾಡ್ತಾರೆ. ಗುಡಿಗಳ ಎದುರುಗಡೆ ನಿಂತ್ಕೊಂಡು ಅಲ್ಲಿರುವ ವಿಗ್ರಹಕ್ಕೆ ಪ್ರಶ್ನೆ ಮಾಡ್ತಾರೆ, ನಾ ದೇವನು ಅಲ್ಲದೆ ನೀ ದೇವನೇ, ಒಳಗಿರುವ ದೇವರು ನೀನಾ? ಅಲ್ಲ, ನಾನಾಗಿದ್ದೇನೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನ್ನೇಕೆ ಸಲುಹೆ, ನನ್ನನ್ನೇಕೆ ಸಲ್ತಾ ಇಲ್ಲ ನೀನು? ಹಸಿವಾದಾಗ ಊಟ ಕೊಡ್ತೀಯಾ? ಗುಡಿಗಳ ಎದುರುಗಡೆಗೆ ಕೂತ್ಕೊಂಡ್ರೆ ಊಟ ಕೊಡ್ಲಿಕ್ಕಾಗುತ್ತಾ? ನಾನು ನೌಕರಿ ಸಿಗಬೇಕು ಅಂತ ಹೇಳಿ ದಂಡ ನಮಸ್ಕಾರ ದೀನ ನಮಸ್ಕಾರ ಆಗ್ತಿರಲ್ಲ, ಸಿಗುತ್ತಾ? ಅದು ಸಿಗೋದಿಲ್ಲ. ಹಸಿವಾದರೆ ನಾನೊಂದಿಷ್ಟು ಅನ್ನ ಕೊಡುವೆ, ಯಾರು ಮನುಷ್ಯನಾಗಿ. ನೀರಡಿಕೆ ಆದರೆ ನಾನೇ ನೀರನ್ನು ಕೊಡುವೆ, ನೀನೇನು ಕೊಡ್ತೀಯ? ಇದು ಭ್ರಮಾತ್ಮಕ. ಈ ಭ್ರಮೆಯನ್ನು ತೆಗೆದು ನಿಜವಾದ ದೇವನ ಬೆಳಕನ್ನು ಕಾಣಲಿಕ್ಕೆ ಕೊಟ್ಟಂಥ ಪ್ರಪ್ರಥಮ ಪ್ರವಾದಿ ಯಾರಾದರೆ ಅದು ಗುರು ಬಸವಣ್ಣನವರು. ಇಂಥ ವಿಶಿಷ್ಟವಾದ ಧರ್ಮ ಇದೆ ಇದು. ಅದಕ್ಕಾಗಿ ನೋವಾಗ್ತದೆ, ಇಂಥದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ.
ಆ ಶರಣ ಅನುಯಾಯಿಗಳು ಕಲ್ಯಾಣ ಕ್ರಾಂತಿಯ ಮುಂದುವರಿದ ಒಂದು ಭಾಗ ಏನು ಲಿಂಗಾಯತ ಸಮಾಜ ಕೊಟ್ಟಿರೋದು ಇವತ್ತು ಯಾಕೆ ಹಾಳಾಗಿದೆ ಅಂತಂದರೆ ಅದಕ್ಕೆ ಅಕ್ಕಮಾದೇವಿ ಇನ್ನೊಂದು 2 ವಚನ ಹೇಳಿ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ, ಚೀಟಿ ಬಂದಿದೆ. ವನವೆಲ್ಲ ನೀವೇ, ವನದೊಳ ಆಡುವ ತರುಮರುಗಳೆಲ್ಲ ನೀವೇ. ವನವೆಲ್ಲ ನೀವೇ, ವನದೊಳಗಾಡುವ ತರುಮರಗಳೆಲ್ಲ ನೀವೇ. ಮರದೊಳಗಾಡುವ ಪಶು ಪಕ್ಷಿಯೆಲ್ಲವೂ ನೀವೇ. ನೀವೇ ಚೆನ್ನಮಲ್ಲಿಕಾರ್ಜುನ, ಸರ್ವಭರಿತನಾಗಿ ಎನಗೆ ಮುಖ ತೋರ. ನೋಡಿ, ಅಕ್ಕ ಎಲ್ಲಿ ಹೇಳ್ತಾಳೆ? ಪ್ರಕೃತಿಯ ಮಡಿಲಲ್ಲಿ ವನ ತುಂಬ ಎಲ್ಲ ನೀನು ತುಂಬಿದೀಯಾ, ತರುಮರಗಳಲ್ಲಿ ನೀವೇ ಇದೆಯಾ ಅಂಥೇಳಿ ಇಡೀ ನಿಸರ್ಗವನ್ನು ಪ್ರೀತಿಸುತ್ತಾ ಆ ಜೀವಿಗಳಲ್ಲಿ ಪರಮಾತ್ಮನನ್ನು ಕಾಣ್ತಾರೆ. ಇದು ಜಗತ್ತನ್ನು ಪ್ರೀತಿಸೋದು, ಮನುಷ್ಯನನ್ನು ಪ್ರೀತಿಸೋದು. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂದರೆ ಪ್ರತಿಯೊಬ್ಬರಲ್ಲಿ ಪರಮಾತ್ಮ ಇದಂದರೆ ಆ ಚೈತನ್ಯಕ್ಕೆ ಶರಣ ಹೊಡಿತಕ್ಕಂಥದ್ದು. ಹಾಗಾಗಿ ನಾವು ಕೇವಲ ನುಡಿ ಸಾಧನೆ ಮಾಡಿದರೆ ಸಾಲದು, ನಡೆ ಸಾಧನೆ ಆಗಬೇಕಾಗಿದೆ. ಹಾಗಾಗಿ ಕೊನೆಯ ವಚನವಾಗಿ ಬಸವಣ್ಣನ ಒಂದು ಬಹಳ ಪ್ರಸಿದ್ಧವಾದಂಥ ವಚನ, ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ. ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ, ನುಡಿದಂತೆ ನಡೆಯುವೆ. ನುಡಿದಂತೆ ನಡೆಯುವೆ, ನಡಿಯೊಳಗೆ ನುಡಿಯ ಪೂರೈಸುವೆ. ನಡಿಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ. ಜವೆ ಕೊರತೆ, ಒಂದು ಜವೆ ಕೊರತೆಯಾದಡೆ ಎನ್ನ ನೆದ್ದು ಹೋಗು ಕೂಡಲ ಸಂಗಮ ದೇವ. ಇದು ಆತ್ಮ ಪರಿವೀಕ್ಷಣೆ. ನನ್ನನ್ನು ನಾನು ಹೇಗೆ ಪ್ರಶ್ನಿಸ್ತಾ ಇದ್ದೇನೆ, ನಾನು ಅನ್ನುವ ಅಹಮ್ಮನ ಕೋಟೆ ಒಳಗೆ ಇವತ್ತು ನಾವು ಮೆರೀತಾ ಇದ್ದೇವೆ. ಹಾಗಾಗಿ ಆ ಪರಮಾತ್ಮನನ್ನು ಅರಿತುಕೊಳ್ಳಲಿಕ್ಕೆ ಆಗೋದಿಲ್ಲ. ಎಷ್ಟು ಖಂಡಿತವಾಗಿ ಹೇಳಿದರೆ ಯಾವ ಪ್ರವಾದಿ ಯಾವ ಧರ್ಮಗ್ರಂಥಗಳಲ್ಲಿ ಈ ರೀತಿ ಹೇಳಿದೆ ಹೇಳಿ? ಸವಾಲು ಒಡ್ಡು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಭಕ್ತಿ ಸುಭಾಷೆಯೇ ನುಡಿವೆ. ಸುಭಾಷೆ ಅಂದರೆ ಏನು? ನುಡಿದರೆ ಮುತ್ತಿನ ಹಾರದಂಥ ಅಂಥ ಪ್ರೀತಿಯ ಆದರಗಳಿಂದ ಜನ ಮೆಚ್ಚುವಂಥ ನುಡಿಯನ್ನು ನುಡಿತೀನಿ, ಪ್ರೀತಿಯ ನುಡಿಯನ್ನು ನುಡಿತೀನಿ. ನುಡಿದಂತೆ ನಡೆಯುವೆ, ಏನೇನು ನುಡಿತೀನಿ ಅದರಂತೆ ನಾನು ನಡೀತೀನಿ. ನಡಿಯೊಳಗೆ ನಾನು ನುಡಿದಂಥದನ್ನು ಪೂರೈಸುವೆ. ನಡಿಯಲ್ಲಿ ಕ್ರಿಯಾತ್ಮಕವಾಗಿ ತರ್ತೀವಿ. ಹಾಗೆ ಮೇಲೆ ತೂಗುವ ತ್ರಾಸು ಕಟ್ಟಳೆ, ಅದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೆ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ನಾವು ವೈಜ್ಞಾನಿಕ ಭಾಷೆಯಲ್ಲಿ, ಒಂದಿಷ್ಟು ವ್ಯತ್ಯಾಸ ಆದರೆ ನೆದ್ದುಕೊಂಡು ಹೋಗಪ್ಪ, ತಪ್ಪಾಗಿ ನೀನು ನನ್ನನ್ನು ಕ್ಷಮಿಸಬೇಡ ಅಂತ ಪರಮಾತ್ಮನಿಗೆ ತನ್ನ ಅಂತರಾತ್ಮಕ್ಕೆ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಲಿಂಗ ಜಂಗಮ ಬೇರೆ ಎಲ್ಲ ಒಂದೇ. ಲಿಂಗವನ್ನು ಜಂಗಮ ರೂಪದಲ್ಲಿ ಕಾಣಬೇಕು, ಅಂದರೆ ಮನುಷ್ಯತ್ವ ರೂಪದಲ್ಲಿ ಕಾಣಬೇಕು. ಸ್ವಾಮೀಜಿಗಳು ಇಂಥ ಒಂದು ಕಾರ್ಯಕ್ರಮವನ್ನು ಕಳೆದ 2 ವರ್ಷಗಳಿಂದ ಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಜ್ಞಾನ ಶಿಬಿರ ಮಾಡಬೇಕಾಗಿದ್ದಂಥ ಮಾತುಗಳನ್ನು ನಮ್ಮಲ್ಲಿ ಹಂಚ್ಕೊಳ್ತಾ ಇರ್ತಾರೆ. ಸಂತೋಷ ಆಗ್ತದೆ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅಂಥೇಳಿ. ಕೊನೆಗೆ ಹಾವಿನಾಳ ಕಲ್ಲೇನರ ವಚನ ಬರ್ತದೆ, ಅದರಲ್ಲಿ ಒಂದು ಸಾಲು ಬರ್ತವೆ, ಜ್ಞಾನವೇ ಲಿಂಗ ಪರಿಣಾಮವೇ ತಪ. ಇವತ್ತು ಹಾಗಾಗಬೇಕಾಗಿದೆ. ಜ್ಞಾನವೇ ಲಿಂಗವಾಗಬೇಕು. ಅಂದರೆ ನಾವು ಲಿಂಗ ಪೂಜೆಯನ್ನು ಕೇವಲ ಯಾಂತ್ರಿಕವಾಗಿ ಲಿಂಗ ಅಂಗೈಲಿಟ್ಕೊಂಡಲ್ಲ, ಅರಿವನ್ನು ತುಂಬುತ್ತಾ ಲಿಂಗವನ್ನು ನೋಡ್ಕೋಬೇಕು, ಆ ವಚನವನ್ನು ಅಧ್ಯಯನ ಮಾಡಬೇಕು. ಆನಂತರ ಲಿಂಗ ಪೂಜೆಯಲ್ಲಿ ಅದನ್ನು ಮೆಲುಕು ಹಾಕ್ತಾ ಹೋಗಬೇಕು. ಮೆಲುಕು ಹಾಕ್ತಾ ಆ ಜ್ಞಾನ ಲಿಂಗವಾಗ್ತದೆ. ಜ್ಞಾನ ಲಿಂಗ ಆದಾಗ ಪರಿಣಾಮ ಆಗ್ತದೆ. ಪರಿಣಾಮವೇ ತಪ ಅಂತಂದರೆ ಇಲ್ಲಿ ತಪಸ್ಸು ಅಲ್ಲ, ಕಾಯುವುದು ಅಂತಂದರೆ ಅದರಲ್ಲಿ ಬದಲಾವಣೆ ಆಗ್ತದೆ. ಮೊದಲು ಒಂದು ಉಷ್ಣತೆ ಇರ್ತದೆ, ಆಮೇಲೆ ಇನ್ನೊಂದು ಉಷ್ಣತೆ ಬರ್ತದೆ. ಆ ಉಷ್ಣತೆ ಈ ಉಷ್ಣತೆ ಕಳೆದರೆ ಎಷ್ಟು ಬದಲಾವಣೆ ಆಯಿತು ಅಂತಕ್ಕಂಥ ಮಾತು, ಅಂದರೆ ಕ್ರಿಯೆ ಆಗ್ತದೆ. ಹಾಗಾಗಿ ಇಲ್ಲಿ ಜ್ಞಾನ ಮತ್ತು ಕಾಯಕ, ಭೌತಿಕವಾಗಿ ಹೇಳಿಸ್ಲಿಕ್ಕೆ ಕಾಯಕ ಮಾಡ್ತೀವಿ. ಮಾನವ ರೂಪಿತ ಜಂಗಮರು ಹೋಗಬೇಕಾ, ಅವ್ರ ಇದ್ದಲ್ಲಿ ಹೋಗಬೇಕು, ಆವಾಗ ಧರ್ಮ ಬೆಳೆಯುತ್ತೆ. ಇಲ್ಲಿದ್ದು ಗಂಟೆಗಟ್ಟಲೆ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದರೆ ಅದು ಕೇವಲ ವೈಭವೀಕರಣದ ಮಾತುಗಳಾಗ್ತದೆ, ಕ್ರಿಯಾತ್ಮಕವಾದ ಮಾತುಗಳಾಗೋದಿಲ್ಲ. ಜಂಗಮ ಸನ್ನಿಹಿತನಾಗಬೇಕು ಅಂತಂದರೆ ಲಿಂಗಯ್ಯ ಎಲ್ಲಿರ್ತಾನೆ ಅಂದರೆ ಸೇವೆಯಲ್ಲಿರ್ತಾನೆ. ಅದಕ್ಕೆ ವಿವೇಕಾನಂದರು ಹೇಳ್ತಾ ಇದ್ರು, ಒಂದು ವೇಳೆ ವಿವೇಕಾನಂದರು ಬಸವಣ್ಣ ವಚನ ಹೇಳಿದರೆ
ಹೇಳ್ತಿದ್ರು, ಲಿಂಗಯ್ಯ ಎಲ್ಲಿರ್ತಾನೆ? ಜಂಗಮದೊಳಗಿರ್ತಾನೆ. ಮನುಷ್ಯನಲ್ಲಿ ಪರಮಾತ್ಮ ಇರ್ತಾನೆ. ಆ ಮನುಷ್ಯ ಸೇವೆ ಅಜ್ಞಾನಿಗಳಿರ್ತಾರೆ. ಅದಕ್ಕಾಗಿ ಒಳಗಡೆ ಇರುವ ಚೈತನ್ಯ ಅರಿವು ಆಗಲಾರ್ದೇ ಹೊರಗಡೆ ಬೆನ್ನತ್ತಿ ಅಡ್ಡಾಡ್ತಿರ್ತಾನೆ. ಕೊನೆಗೆ ಮೂಲ ಚೈತನ್ಯ ಮಣ್ಣಿಲ್ಲದೆ ಮಡಿಕೆ ಆಗದು, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಹಾಗಾಗಿ ನಿಮ್ಮನ್ನು ನೀವು ಅರ್ಥಕೊಳ್ಳಿ. ತನ್ನ ತಾನರಿದರೆ ಎಲ್ಲವೂ ಸೌಖ್ಯ, ಜಂಗಮ ಪ್ರೀತಿ ಬೆಳೀತಕ್ಕಂಥ ಮಾತು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗುಣತೀರ್ಥದ ಕಲ್ಯಾಣ ಮಹಾಮನೆಯ ಪೂಜ್ಯರಾದಂಥ ಬಸವಪ್ರಭು ಸ್ವಾಮೀಜಿಗಳಿಗೆ ಎಲ್ಲರಿಗೂ ಶರಣಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಬಸವೇಶ.